ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ನೋಡಿ, ಸಾಮಾನ್ಯವಾಗಿ ಇವತ್ತು ಒಂದು ದೊಡ್ಡ ಕುಟುಂಬ. ಈ ಒಂದು ದೊಡ್ಡ ಕುಟುಂಬದಲ್ಲಿ ಕೆಲವೊಂದು ನಮ್ಮವರೇ ನಮಗೆ ಶತ್ರುಗಳಾಗಿರ್ತಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬಹಳ ವಿಶೇಷವಾದ ವಿಚಾರ ಇದು. ಯಾರೂ ಕೂಡ 120 ಬದುಕಿರಲ್ಲ ಬಿಡಿ. ಇವತ್ತಿನ ದಿನದಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ದೊಡ್ಡ ಕುಟುಂಬದಿಂದನೇ ಬಂದಿರೋರಾಗಿರ್ತಾರೆ. ಎಲ್ಲರೂ ಇದನ್ನು ಮುಕ್ತ ಮನಸ್ಸಿನಿಂದ ಕೇಳಬೇಕಾದಂತಹ ವಿಚಾರ. ನೋಡಿ, ಇವತ್ತು ಒಬ್ಬ ವ್ಯಕ್ತಿಗೆ ಕುಟುಂಬ ಅಥವಾ ಕುಟುಂಬದ ಸದಸ್ಯರಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗಿರ್ತಾರೆ. ಸಾಮಾನ್ಯವಾಗಿ ಒಂದು ದೊಡ್ಡ ಕುಟುಂಬದಲ್ಲಿ ಒಬ್ಬರು ಒಳಗೊಳಗೇ ಒಬ್ಬರನ್ನು ಗುರಿ ಮಾಡಿಕೊಂಡು ತೊಂದರೆ ಕೊಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಅಂದರೆ, ಕುಟುಂಬದಲ್ಲಿ ಕೆಲವೊಂದಷ್ಟು ಜನ ಒಗ್ಗಟ್ಟಾಗುವಂಥದ್ದು, ಒಬ್ಬರನ್ನು ಗುರಿ ಮಾಡುವಂಥದ್ದು, ಅವನನ್ನು ತುಳಿಯುವಂತಹ ಪ್ರಯತ್ನ. ಆ ರೀತಿಯಾಗಿ ತೊಂದರೆಗೆ ಒಳಗಾದಂಥ ವ್ಯಕ್ತಿಯ ಪರಿಸ್ಥಿತಿ ಏನಾಗ್ತದೆ? ಮಾನಸಿಕ ಚಿಂತೆಗೆ ಒಳಗಾಗುವಂಥದ್ದು, ವ್ಯಕ್ತಿಯ ಜೀವನ ಏಳಿಗೆಯೇ ಆಗದೆ ನಾಶ ಆಗುವಂತಹ ಪರಿಸ್ಥಿತಿಗೆ ಹೋಗ್ತದೆ. ಅವನ ಪ್ರತಿ ಕಾರ್ಯಕ್ಕೂ ಕೂಡ ಕುಟುಂಬದ ಬೆಂಬಲ ಅನ್ನೋದು ಸಿಗಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಯಶಸ್ಸು ಸಿಗಬೇಕು ಅಂದರೆ ಕುಟುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಅವನಲ್ಲಿ ಎಷ್ಟೇ ಜ್ಞಾನ ಇರಲಿ, ಬುದ್ಧಿವಂತಿಕೆ ಇರಲಿ, ಆರ್ಥಿಕ ವ್ಯವಸ್ಥೆ ಇರಲಿ, ಅವಳ ಪತ್ನಿ ಆಗಿರ್ಬೋದು ಅಥವಾ ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಂದರೆ ಕುಟುಂಬದ ಯಾವುದೇ ಒಬ್ಬ ಸದಸ್ಯನಾಗಿರಲಿ, ಎಲ್ಲರೂ ಕೂಡ ಒಂದು ಒಮ್ಮತದ ರೀತಿಯಲ್ಲಿ ಸಹಕಾರ ಅಥವಾ ಒಂದು ವಿಶ್ವಾಸಯುತವಾದಂಥ ವಿಚಾರಗಳನ್ನು ಹೇಳಿದಾಗ ಆ ವ್ಯಕ್ತಿಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ಹೀಗೆ ಕುಟುಂಬದವರೇ ತುಳಿಯುವಂಥ ಪ್ರಯತ್ನ ಮಾಡಿದಾಗ ಏನಾಗ್ತದೆ? ನಷ್ಟಕ್ಕೆ ಗುರಿಯಾಗುವುದು ಸಹಜ. ಜೊತೆಗೆ ನೋಡಿ, ಕೆಲವೊಂದು ಬಾರಿ ಏನಾಗ್ತದೆ, ಈ ಸಂಬಂಧಿಕರು ಅಥವಾ ನೆರೆಹೊರೆಯವರು ಸಾಮಾನ್ಯವಾಗಿ, ಅಂದರೆ ಕೆಲವೊಂದು ಕುಟುಂಬ ಅಂದಾಗ ಗಂಡು ಹೆಣ್ಣು ತೆಗೆದುಕೊಂಡಂತಹ ಇದ್ದೇ ಇರ್ತದೆ. ಸಂಬಂಧಿಕರು, ಚಿಕ್ಕಪ್ಪ ದೊಡ್ಡಪ್ಪ, ಅಣ್ಣ ತಮ್ಮ, ಅತ್ತೆ ಮಾವ, ನೆರೆಹೊರೆ ಎಲ್ಲರೂ ಸಹ ಇರ್ತಾರೆ. ಏನಾಗ್ತದೆ, ಕೆಲವೊಂದು ಬರೀ ನೋಡಪ್ಪ ನಿಮ್ಮಪ್ಪ ಬರೀ ದೊಡ್ಡ ಮಗನಿಗೆ ಮಾಡ್ತಾ ಇದ್ದಾನೆ, ಸಣ್ಣ ಮಗನಿಗೆ ಏನೂ ನೋಡ್ತಾ ಇಲ್ಲ. ಈ ರೀತಿಯಾಗಿ ಕೆಲವೊಂದು ಬರೀ ಏನಾಗ್ತದೆ, ಅತ್ತೆ ಮಾವಂದಿರು ಹೇಳ್ಕೊಡ್ತಾರೆ, ನಿಮ್ಮಪ್ಪನ ಆಸ್ತಿ ನೀನು ತಗೋ, ಅವನಿಗೆ ಯಾಕೆ ಬಿಡ್ತೀಯಾ, ಸೊ ನೀನು ದೊಡ್ಡವ, ನಿನಗೆ ಜಾಸ್ತಿ ಬರಬೇಕು ನೋಡು, ಅವನು ಈ ರೀತಿ ಅತ್ತೆ ಮಾವನ ಮಾತು ಕೇಳ್ಕೊಂಡು ಹೆಂಗೆ ಉದ್ಧಾರ ಆಯ್ತಾ ಇದ್ದಾನೆ, ನೀನು ನೋಡಿ ಹೆಂಗಿದೆಯಾ. ಈ ರೀತಿಯಲ್ಲಿ ಸ್ವತಃ ಕುಟುಂಬದವರ ಒಂದು ವಿಶ್ವಾಸವನ್ನು ನಾಶ ಮಾಡಿ ಒಬ್ಬರನ್ನು ತುಳಿಯುವಂತಹ ಪ್ರಯತ್ನ, ಅಂಥವರ ಮಾತನ್ನು ಕಟ್ಟಿಕೊಂಡು ಸಹ ಒಂದು ಕುಟುಂಬ ನಾಶವಾಗುವಂಥ ವ್ಯವಸ್ಥೆ. ಜೊತೆಗೆ ಆ ಒಂದು ಕುಟುಂಬದಲ್ಲಿರುವಂತಹ ವ್ಯಕ್ತಿಗೆ ಪ್ರತಿನಿತ್ಯ ಧೋರಣೆ ಆಗ್ತಾ ಇರ್ತದೆ. ಅಂದರೆ ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆ ಅಂತ ಹೇಳ್ಬೋದು. ಜೊತೆಗೆ ಕುಟುಂಬದಲ್ಲಿ ಆ ವ್ಯಕ್ತಿ ಮುಂದೆ ಬರ್ತಾ ಇದ್ದಾನೆ, ಅಭಿವೃದ್ಧಿ ಕಾಣ್ತಾ ಇದ್ದಾನೆ, ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಸಾಕು, ಆ ವ್ಯಕ್ತಿಯನ್ನು ಅಗೌರವಿಸುವಂಥದ್ದು, ಅಗೌರವ ಅವಮಾನಗಳನ್ನು ಮಾಡುವಂಥದ್ದು, ಅವನನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನ, ಜೊತೆಗೆ ಹೀಯಾಳಿಸುವಂಥದ್ದು. ಹೀಗೆ ಅವನನ್ನು ಪದೇ 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 ತುಚ್ಛವಾಗಿ ಕಾಣುವಂಥದ್ದಾಗ್ತದೆ. ಸೊ ಈ ಥರದ ಎಲ್ಲ ಪರಿಸ್ಥಿತಿಗೆ ಗುರಿಯಾದಂತಹ ವ್ಯಕ್ತಿಗಳು ಏನು ಮಾಡ್ತಾರೆ? ಸೊ ಇಂತಹ ಕುಟುಂಬದಲ್ಲಿ ಇರೋದೇ ಬೇಡ ಅಂಥೇಳಿ ಕುಟುಂಬವನ್ನು ತ್ಯಜಿಸುವಂಥ ಕಾರ್ಯ ಮಾಡ್ತಾರೆ. ಜೊತೆಗೆ ಇನ್ನೊಂದೇನಾಗ್ತದೆ, ಅದರಲ್ಲೂ ಕೂಡ ಸಂಬಂಧಿಕರ ಕೆಲವೊಂದು ಹಸ್ತಕ್ಷೇಪ, ಪೋಷಕರು ಮತ್ತು ಮಕ್ಕಳ ನಡುವೆ ಅಸಮಾಧಾನ. ತುಂಬ ಚೆನ್ನಾಗಿರ್ತಾರೆ ತಂದೆ ಮಕ್ಕಳು, ಹೆಣ್ಮಕ್ಳು, ಸೊಸೆ ಇತ್ಯಾದಿಯಾಗಿ ಒಂದು ಕುಟುಂಬ ಚೆನ್ನಾಗಿ. ಈ ನೆರೆಯವರ ಮಾತುಗಳಿಂದಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ. ಹೀಗಾಗಿ ಏನಾಗ್ತದೆ, ಕುಟುಂಬ ಅಂತಕ್ಕಂಥದ್ದು ಏಳಿಗೆನೇ ಆಗೋದಿಲ್ಲ. ಕುಟುಂಬದವರೇ ನಿಮಗೆ ಶತ್ರುವಾಗಿ ಪರಿಣಮಿಸ್ಬಿಡ್ತಾರೆ. ಇಷ್ಟೆಲ್ಲ ಆದರೆ ಇನ್ನು ಬೇರೆಯವ್ರು ಯಾರಾಗ್ತಾರೆ ಶತ್ರುಗಳು? ಅವರೇ ಶತ್ರುಗಳಾಗಲಿಕ್ಕೆ ಸಾಧ್ಯ. ಇಂತಹ ಶತ್ರುಗಳು ಎಷ್ಟೇ ನೀವು ಸಹ ನನ್ನ ಇರಲಿ, ಇವತ್ತೆಲ್ಲ ನಾಳೆ ಒಳ್ಳೆಯದಾಗ್ಬೋದು, ನನ್ನ ಅಣ್ಣನೇ, ನನ್ನ ತಮ್ಮನೇ, ಅಥವಾ ನನ್ನ ತಂಗಿನೇ, ಅಥವಾ ನಮ್ಮ ಅಕ್ಕನೇ ಇರಲಿ, ಇವತ್ತೇನೋ ನಮಗೆ ಕೆಟ್ಟದ್ದು ಮಾಡಿರ್ಬೋದು, ನಾಳೆ ಅವ್ರಿಗೂ ಅರ್ಥ ಆಗ್ತದೆ ನೋಡೋಣ ಅಂತ ಎಷ್ಟೇ ಸಂಯಮವನ್ನು ನೀವು ಕೊಟ್ಟರೂ ಸಹ, ಅವ್ರಿಗೆ ಎಷ್ಟೇ ಅವಕಾಶಗಳನ್ನು ಕೊಟ್ಟರೂ ಸಹ ಬದಲಾವಣೆಯೇ ಆಗ್ತಾ ಇಲ್ಲ. ಪದೇ ಪದೇ ನಿಮ್ಮನ್ನು ತುಳಿತಾ ಇದ್ದಾರೆ. ನೀವು ಅವರ ಒಂದು ಪ್ರಭಾವಕ್ಕೊಳಗಾಗ್ತೀರ. ಕೆಲವೊಂದು ಬಾರಿ ಏನಾಗ್ತದೆ, ಒಂದೇ ಮನೇಲಿ ಇದ್ಕೊಂಡು ನಿಮಗೆ ನಿಮ್ಮ ಮೇಲೇ ಮಾಟ ಮಂತ್ರ ತಂತ್ರಗಳನ್ನೆಲ್ಲ ಮಾಡಿಬಿಟ್ಟಿರ್ತಾರೆ. ನೋಡಿ ಹೆಂಗಾಗ್ಬಿಟ್ಟಿರುತ್ತೆ, ಮನೇಲಿ ಒಬ್ಬ ಆ ವ್ಯಕ್ತಿ ಟಾರ್ಗೆಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ನಾಶ ಆಗೋಗಿ ಒಂಥರ ಮಂಕಾಗಿ ಇಡೀ ಕುಟುಂಬದಲ್ಲಿ ಅವ್ರ ಮಾತನ್ನೇ ಯಾರೋ ಪ್ರಧಾನವಾಗಿರ್ತಾರೋ ಅವ್ರ ಮಾತನ್ನೇ ಕೇಳ್ಕೊಂಡು ಬಿದ್ದಿರೋ ಥರ ಆಗ್ಬಿಟ್ಟಿರುತ್ತೆ.
ಎಕ್ಸಾಂಪಲ್ ಹೇಳಬೇಕಂದ್ರೆ ಹೀಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೊಂದು ಕರೆ ಬಂದಿತ್ತು. ಸೊ ನಾನೊಂದು ಕ್ಲೈಂಟ್ ಹೇಳ್ತಾರೆ, ಗುರುಗಳೇ ನಮ್ಮದು ತುಂಬು ಕುಟುಂಬ, ನನ್ನ ಗಂಡ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದ್ದ, ಮನೆಯಲ್ಲಿ ಏನು ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಏನಾಗಿದೆ ಎಲ್ಲ ನಮ್ಮ ಗಂಡನ ಅಣ್ಣ ಅವಂದೇ ಅಧಿಕಾರ ಆಗಿಬಿಟ್ಟಿದೆ, ನಮ್ಮ ಯಜಮಾನ್ರದ್ದು ಏನು ಒಂದು ಮಾತು ನಡೆಯೋದಿಲ್ಲ, ಮನೆಯಲ್ಲಿ ಒಂಥರ ಕೂಲಿಗಿಂತನೂ ಕಳೆಯಾಗಿ ಬಿದ್ದುಬಿಟ್ಟಿದ್ದಾರೆ, ಅವ್ರಿಗೆ ₹1 ಕೇಳಿದ್ರೆ ಕೊಡಲ್ಲ, ಅವ್ರು ಮಾಡುವಂಥ ಕಾರ್ಯಗಳಿಗೆ ಬಂಡವಾಳ ಕೊಡಲ್ಲ, ಅವರಲ್ಲಿ ಮಾಡಬೇಕು ಅನ್ನೋ ಹಠ ಛಲ ಎಲ್ಲ ಇದೆ, ಮಾಡೋದಕ್ಕೆ ಅವ್ರಿಗೆ ಸಪೋರ್ಟೇ ಕೊಡಲ್ಲ, ಇವ್ರು ಮಾತ್ರ ಎಲ್ಲ ದುಡ್ಡು ಕಾಸು ತೊಗೊಂಡು ಚೆನ್ನಾಗಿ ಮೆರಿಬೇಕು, ನಮಗೆ ಮಾತ್ರ ಏನೂ ಆಗ್ತಾನೇ ಇಲ್ಲ ಅಂಥೇಳಿ. ಪಾಪ ಯಮ್ಮನ ಆಕ್ರಂದನ. ಸ್ವತಃ ಅವಳ ಹೆತ್ತ ಮಕ್ಕಳು ಅವ್ರ ಮನೆದವರೇ, ಅವರ ವಂಶಸ್ಥರೇ, ಅವರ ಆರೋಗ್ಯ ಚಿಕಿತ್ಸೆಗೂ ಕೂಡ ಹಣ ಕೊಡೋದಿಲ್ಲ ಗುರುಗಳೇ, ಪರಿಸ್ಥಿತಿ ಗಂಭೀರ ಇದೆ ಅಂಥೇಳಿ ಕಣ್ಣೀರನ್ನು ಇಡ್ತಾಳೆ ಪಾಪ ಯಮ್ಮ. ಸೊ ಇಂತಹ ಒಂದು ವಾಸ್ತವಗಳನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಗಳನ್ನು ನೀವು ಅನುಭವಿಸ್ತಾ ಇದ್ದರೆ, ಕುಟುಂಬದ ಸದಸ್ಯರಿಂದ ನೋವುಗಳನ್ನು ಕಂಟಕಗಳನ್ನು ಆಗಿ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ, ನಿಮ್ಮ ಕುಟುಂಬದಲ್ಲಿರುವಂಥ ಶತ್ರುಗಳ ನಾಶ ಆಗಬೇಕು, ಅವರು ಶರಣಾಗತರಾಗಬೇಕು, ನಿಮ್ಮ ತಂಟೆಗೆ ಬರಬಾರ್ದು ಅಂತಂದರೆ ಈ ಒಂದು ದೈವಿಕ ತಂತ್ರಗಳನ್ನು ಮಾಡಬೇಕು. ನೋಡಿ, ಈ ದೈವಿಕ ತಂತ್ರಗಳಲ್ಲಿ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ, ಬಟ್ ನಂಬಿಕೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಪರಿಹಾರ ಮಾಡಬೇಕು ಅನ್ನೋದಾದರೆ ಪರಿಹಾರವನ್ನು ನೋಟ್ ಮಾಡ್ಕೊಳ್ಳಿ. ಬಹಳ ಅದ್ಭುತವಾದಂತಹ ಪರಿಹಾರ ಇದಾಗಿರ್ತದೆ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ನೀವು ಬಳಸುವಂತಹ ಒಂದು ಪದಾರ್ಥಗಳಿಂದನೇ ಈ ಒಂದು ಕಾರ್ಯವನ್ನು ಮಾಡುವಂಥದ್ದು. ಈ ಕಾರ್ಯದಲ್ಲಿ ಈ ಪದಾರ್ಥಗಳನ್ನು ನೀವು ಬಳಸಿ ಭಕ್ತಿಯಿಂದ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶತ್ರುಗಳ ನಾಶ ಖಂಡಿತ, ಅವರು ನಿಮಗೆ ಶರಣಾಗೋದು ಸಹ ಸತ್ಯ ಅಂತ ಹೇಳ್ತಾ, ಏನಪ್ಪ ತಂತ್ರ ಅಂತಂದರೆ, ಮೊದಲನೇದಾಗಿ ಒಂದು 108 ಉದ್ದಿನ ಕಾಳನ್ನು ತಗೋಬೇಕು. ನೋಡಿ, ಸಾಮಾನ್ಯವಾಗಿ ಉದ್ದಿನ ಕಾಳಿಗೂ ಉದ್ದಿನ ಬೇಳೆಗೂ ವ್ಯತ್ಯಾಸ ಇದೆ. ಉದ್ದಿನ ಬೇಳೆಯನ್ನು ತಗೋಬಾರ್ದು, ಉದ್ದಿನ ಕಾಳನ್ನು ಮಾತ್ರ ತೆಗೆದುಕೊಳ್ಬೇಕು, ಎಚ್ಚರ ಇರಲಿ. ಸೊ 108 ಉದ್ದಿನ ಕಾಳನ್ನು ತೆಗೆದುಕೊಂಡು ಜೊತೆಗೆ 38 ಅಕ್ಕಿಯ ಕಾಳನ್ನು ತೆಗೆದುಕೊಳ್ಳಿ. 38 ಅಕ್ಕಿ, ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಅಕ್ಕಿಯ ಕಾಳನ್ನೇ 38 ಕಾಳನ್ನು ತೆಗೆದುಕೊಳ್ಳಿ. ಎರಡನ್ನೂ ಸಹ ಬೆರೆಸಿಬಿಟ್ಟು ಒಂದು ಕಪ್ಪಗಿರುವಂತಹ ಬಟ್ಟೆ, ಕರಿ ಬಟ್ಟೆ ಅಂತ ಹೇಳ್ತೀವಿ, ಈ ಕರಿ ಬಟ್ಟೆಯಲ್ಲಿ ಇದನ್ನು ಗಂಟು ಕಟ್ಟಿ ಕೆಂಪು ಮಸಿಯನ್ನು ತೆಗೆದುಕೊಳ್ಳು. ಅಂದರೆ ರೆಡ್ ಇಂಕ್, ಕೆಂಪು ಮಾರ್ಕರ್ ಅಥವಾ ಕೆಂಪಿಂಗ್, ರೆಡ್ ಇಂಕ್ ಅಥವಾ ಯಾವುದಾದ್ರು ಒಂದು ಕೆಂಪು ಮಸಿಯನ್ನು ತೆಗೆದುಕೊಂಡು ನಿಮಗೆ ತೊಂದರೆ ಕೊಡುವ ನಿಮ್ಮ ಕುಟುಂಬ ಸದಸ್ಯನ ವ್ಯಕ್ತಿಯ ಹೆಸರನ್ನು 5 ಬಾರಿ ಅದರ ಮೇಲೆ ಬರೀರಿ. ಆ ಒಂದು ಗಂಟಿನ ಮೇಲೆ ಚಿಕ್ಕದಾಗಿ ಅಥವಾ ಚೊಕ್ಕವಾಗಿ ಬರೀರಿ, ಹೆಸರನ್ನು ಬರೆದು, ಆಯಿತಾ. ಸೊ ಅದ್ರ ಗಂಟೆ ಮೇಲೇ ಬರೆದುಬಿಡಿ. ಸೊ ನಂತರ ಈ 5 ಮಂತ್ರವನ್ನು 5 ಬಾರಿ ಪಠನೆಯನ್ನು ಮಾಡಿ. ಬಹಳ ವಿಶೇಷವಾದಂಥ ಮಂತ್ರ ಇದು. ಈ ಒಂದು ಮಂತ್ರ ಏನಿದೆಯಲ್ಲ 5 ಬಾರಿ ಪಠನೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಬಹಳ ಸುಲಭವಾದಂತಹ ಮಂತ್ರ. ಏನಪ್ಪ ಮಂತ್ರ ಸ್ವರೂಪ ಅಂದರೆ, ಮಮ ಶತ್ರುನಾಶನಂ ಕುರು ಸ್ವಾಹ ಅಂಥೇಳಿ. ಏನು ಹೇಳಿ, ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ಮಮ ಶತ್ರುನಾಶನಂ ಕುರು ಸ್ವಾಹ ಅಂಥೇಳಿ. ಈ ಮಂತ್ರವನ್ನು ಸುಮಾರು ಒಂದು 5 ಬಾರಿ ನೀವು ಪಠನೆಯನ್ನು ಮಾಡಿ, ತದನಂತರ ಇದನ್ನು ಒಂದು ನಿರ್ಜಿತವಾದಂಥ, ಅಂದರೆ ನಿರ್ಜನವಾದ ಸ್ಥಳ, ಅಲ್ಲಿ ಸುತ್ತಮುತ್ತ ಮನೆಗಳಿರಬಾರ್ದು, ಯಾವುದೂ ಇರಬಾರ್ದು, ಕಂಪ್ಲೀಟ್ ನಿರ್ಜಲವಾದಂಥ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಸುಮಾರು ಒಂದು ಅರ್ಧದಿಂದ 1 ಅಡಿ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಸಂಪೂರ್ಣವಾಗಿ ಇದನ್ನೆಲ್ಲ ಹಾಕಿ ಮುಚ್ಚಿ, ನೀವು ಅದೇ ಮಣ್ಣಿಂದ ಮುಚ್ಚಿದ ನಂತರ, ಸಮತಟ್ಟಾದ ನಂತರ ಅದೇ ಮಣ್ಣಿನ ತಿಲಕವನ್ನು ಹಣೆಗೆ ಧಾರಣೆಯನ್ನು ಮಾಡಿ ಹಿಂದೆ ತಿರುಗಿ ನೋಡದೆ ಬಂದುಬಿಡಿ. ಈ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿರುವಂಥ ಶತ್ರುಗಳು ನಾಶ ಆಗ್ತಾರೆ. ಖಂಡಿತವಾಗಿಯೂ ನೀವು ನಿಮ್ಮ ಶತ್ರುಗಳ ಒಂದು ವ್ಯವಸ್ಥಿತವಾದ ತೊಂದರೆಯಲ್ಲಿ ಸಿಗಾಕ್ಕೊಂಡಿದ್ರೆ ಅದರಿಂದ ಹೊರಗಡೆ ಬರ್ತೀರಾ. ಸೊ ನಿಮಗೆ ಕುಟುಂಬದಲ್ಲಿ ಎಲ್ಲ ಥರದ ಅವಕಾಶಗಳು ನಿಮ್ಮ ಪಾಲಿಗೆ ಸಿಗ್ತಾ ಹೋಗುತ್ತೆ, ನೀವು ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಕುಟುಂಬದಲ್ಲಿ ಯಾರೆಲ್ಲ ಇನ್ನಿತರ ನಾನಾ ಥರ ಸಂಕಷ್ಟಗಳಲ್ಲಿ ಸಿಗಾಕ್ಕೊಂಡಿದ್ದಾರೆ
ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ಥರದ ಸಂಕಷ್ಟಗಳಲ್ಲಿ ಕುಟುಂಬದಲ್ಲಿ ತೊಂದರೆ ಯಾವುದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ಎಲ್ಲ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಪರಿಹಾರಗಳೇ ಅಂತಿಮವಾಗಿರುವುದಿಲ್ಲ. ಅವರವರ ಗ್ರಹ ಯೋಗ ಬಲ ಜಾತಕಗಳ ಅನುಗುಣವಾಗಿ ನಾನಾ ಥರದ ಒಂದಷ್ಟು ಸಂಕಷ್ಟಗಳು ಸಹ ಇರ್ತದೆ. ಅಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ನನ್ನ ಬಂದು ಸಹ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮ ಎಲ್ಲ ಥರದ ವಿಚಾರಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಳ್ಳಿ. ಸೊ ನೀವು ಬರುವ ಮುನ್ನ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಾವಿರುವಂತಹ ವಿಳಾಸ ಮೈಸೂರು ವಿಜಯನಗರ 2ನೇ ಹಂತ KD ಸರ್ಕಲ್. ಸೊ ನೇರವಾಗಿ ಬಂದು ಸಹ ಭೇಟಿಯಾಗ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.